18 ಹೇಳಿದ್ರು ಇನ್ನೆಲ್ಲೂ ನಿಲ್ಲಲ್ಲ ಅಂದ್ರು. ಇಲ್ಲಿ ಸೋತ್ ಬಿಡ್ತೀನಿ ಅಂತ ಹೇಳಿ 2ನೇ ಸೆಕೆಂಡ್ ಲೆಕ್ಕಲ್ಲಿ ಅಲ್ಲಿ ಬಾದಾಮಿಯಲ್ಲಿತ್ತು, ಅಲ್ಲಿ ಹೋಗ್ಬಿಟ್ರು ಬಾದಾಮಿ ದಿನಕ್ಕೆ. ಅಲ್ಲೇನೋ ಅಷ್ಟೋ ಇಷ್ಟರೆಲ್ಲ ಗೆದ್ಕೊಂಡು ಬಂದ್ರು, ಇನ್ಯಾವತ್ತೂ ನಿಲ್ಲಲ್ಲ ಅಂದ್ರು. ಮತ್ತೆ ನಿಂತರು ಇಲ್ಲ ಅಂದ್ರೆ ಹೇಳ್ದೇ ಇದ್ದಿದ್ರೆ ಓ ಏನೋ ಗುಟ್ಟಾಗಿದ್ದಾರೆ ಪರವಾಗಿಲ್ಲ ಅಂದ್ರು. ಹೇಳಿದ್ದಾರೆ ಅಂದ್ರೆ ಖಂಡಿತ ನಿಲ್ಲ. ಅಂದ್ರೆ ಈ ಅನುಕಂಪ ಗಿಟ್ಟಿಸೋದಿದೆಯಲ್ಲ, ಅದು ಸಿದ್ದರಾಮಯ್ಯ ಅವರ ಹತ್ರ ಕಲಿಬೇಕಂದ್ರು. ಅನುಕಂಪ ಹೆಂಗ್ ಗಿಟ್ಟಿಸ್ಬೇಕು ಅಂತ. ಅದರಿಂದಾಗಿ ಅವ್ರ ಮಾತಿಗೆ ಅಷ್ಟೇನು ಬೆಲೆ ಇಲ್ಲ. ಶೇರ್ ಮಾರ್ಕೆಟ್ ಚೆಕ್ ಮಾಡ್ತಾರೆ, ಶೇರ್ ಮಾರ್ಕೆಟ್ ಚೆಕ್ ಮಾಡ್ತಾರೆ. ಈಗೇನು TRP ಅವ್ರ ಬುದ್ಧಿನೂ ಕೊಡಿಸ್ತೀನಿ, ಪೂಜೆ ಸಾಮಾನು ಕೊಡಿಸ್ತೀನಿ. ಇಲ್ಲ ಯಾರಾದ್ರೂ ನಿಮ್ಗೆ ಪುರೋಹಿತರು ಸಿಕ್ಲಿಲ್ವಾ ಅವ್ರನ್ನೂ ಕಳಿಸ್ಕೊಡ್ತೀನಿ, ಮಾಡ್ಲಿ. ಬೇಡ ಅಂದವ್ರು ಯಾರು? ಯಾರು? ತಮಿಳುನಾಡು. ಅವ್ರಿಗೆ ನೀರು ಬರ್ತಿದ್ರು ಪರವಾಗಿಲ್ಲ, ಅಲ್ಲ ಅವ್ರಿಗೆ ನೀರು ಉಪಯೋಗ ಬರ್ತಿದ್ರು ಪರವಾಗಿಲ್ಲ. ಅವ್ರಿಗೇನು ಗೊತ್ತಾ, ಈ ಸಾರಿ ಏನಾದರೂ ನಾವು ಅಡ್ಜಸ್ಟ್ ಆಗಿಬಿಟ್ರೆ ಮುಂದಿನ ಸಾರಿ ಅದೇ ಪರಿಸ್ಥಿತಿ ಬಂದ್ಬಿಡ್ತದೆ. ನೀರು ಕೊಡೋದು ಕೊಟ್ಬಿಡ್ಲಿ, ನಮ್ಗೆ ಅದು ಪ್ರಯೋಜನ ಆಗಲಿಲ್ಲ ಅಂದ್ರೂ ಸರಿ, ಅದು ತಂಜಾವೂರು ಹತ್ರ ಸಮುದ್ರಕ್ಕೆ ಸೇರ್ಕೊಂಡ್ಬಿಡ್ಲಿ ಬೇಕಾಗ್ತದೆ, ಆದರೆ ನಾವು ಕೊಡೋ ಪಾಲು ಕೊಟ್ಬಿಡ್ಬೇಕು ಅಂತ ಅವರು. ಅದಕ್ಕೆ ನಾವು ಈ ರೀತಿ ಜಂಜಾಟ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಟ್ರಿಬ್ಯುನಲ್ಗಳ ಮಧ್ಯದಲ್ಲಿ ಇರೋದ್ರಿಂದ ಟ್ರಿಬ್ಯುನಲ್ ಮುಂದೆ ಮಾತಾಡಬೇಕು. ಈಗ ಪಾರ್ಲಿಮೆಂಟಲ್ಲೇ ಮಾತಾಡ್ಬಿಟ್ರೆ ಏನು ನಿಲ್ಲಿಸಕ್ಕಾಗಲ್ಲ. ಯಾಕೆಂದ್ರೆ ಪಾರ್ಲಿಮೆಂಟ್ ತೀರ್ಮಾನಕ್ಕೆ ಇವತ್ತು ನೀರು ತೋಟಗಳು ಗದ್ದೆಗಳಿಗೆ ಹೋದಾಗ ನಮ್ಮದನ್ನು ವೀಕ್ಷಣೆ ಮಾಡಿ ಅಂತ ಕರ್ಕೊಂಡು ಹೋಗ್ತಾರೆ. ಆ ಕಾರಣದಿಂದ ಸ್ವಲ್ಪ ತಡ ಆಗಿದೆ. ನನ್ನೊಟ್ಟಿಗೆ ಕನಕಪುರ ಯಾರ ಕ್ಷೇತ್ರ ಅಂತ ತಮಗೆ ಹೇಳ್ಕೊಡ್ಬೇಕಿಲ್ಲ. ರಾಜ್ಯದ ಮುಖ್ಯಮಂತ್ರಿಗಳ ಹೋಗಿ ನೋಡಿದಾಗ ಜಂಗಲ್ ಅಂತ, ಹೆಚ್ಚು ಕಡಿಮೆ ಅದು ಜಂಗಲ್ಲೇ ಇತ್ತು. ಪರಿಸ್ಥಿತಿ ಅಲ್ಲಿ ಗದ್ದೆಗಳೇ ಇಲ್ಲ. ಈಗ ಎಲ್ಲಾ ಕೆರೆಗಳು ಬತ್ತಿ ಹೋಗ್ಬಿಟ್ಟಿದೆ. ಹಿಂದೆ ನೀರು ತುಂಬಿಸೋ ಕೆಲಸವನ್ನು ಮಾಡ್ತಿದ್ರಂತೆ, ಈಗ ನೀರು ತುಂಬಿಸೋ ಕೆಲಸವನ್ನು ನಿಲ್ಲಿಸಿದ್ದಾರೆ. ಬೋರ್ವೆಲ್ಗಳಲ್ಲಿ ನೀರೇ ಬರ್ತಿಲ್ಲ. ಯಾಕೆಂತಂದ್ರೆ ಜಲಮೂಲಗಳೇ ಒಣಗಿ ಹೋಗ್ಬಿಟ್ಟಿದೆ, ಬತ್ತಿ ಹೋಗಿದೆ. ಕಬ್ಬಿನ ಗದ್ದೆಗಳಿರ್ಬೋದು, ಅಡಿಕೆ ತೋಟಗಳಿರ್ಬೋದು, ರೇಷ್ಮೆ ಕಡ್ಡಿ ಎಲ್ಲವೂ ಒಣಗೋಗಿದೆ. ಬಾಳೆ ಗಿಡ ಕೊಯ್ಲಿಗೆ ಬರಬೇಕು, ಅಷ್ಟೊತ್ತಿಗೆ ನೀರಿಲ್ಲ, ಅದು ಮಾರ್ಕೆಟ್ಗೆ ಹೋಗೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿ. ಆದರೆ ಒಂದು ಅಲ್ಲಿ ವಿಶೇಷ ಅಂತಂದ್ರೆ ರಿಯಲ್ ಎಸ್ಟೇಟ್ ದಂಧೆ ಮಾತ್ರ ಚೆನ್ನಾಗಿ ನಡೀತಾ ಇದೆ. ಅದಾದ್ಮೇಲೆ ಕಲ್ಲು ಗಣಿ ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ಅವರನ್ನ ಬಂಡೆ ಅಂತಾರೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯನ್ನು ನಾವು ಅಲ್ಲಿ ಕಂಡಿದ್ದೀವಿ. ಅಲ್ಲಿಂದ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಬಂದ್ವಿ. ಅಲ್ಲಿ ಪರಿಸ್ಥಿತಿ ಏನಂತಂದ್ರೆ ಎಲ್ಲಾ ಜಲಮೂಲಗಳು ಎಲ್ಲ ಬತ್ತಿ ಹೋಗಿವೆ. ಆ ಶಿಂಷಾದಲ್ಲಿ ಏನು ವಿದ್ಯುತ್ ಉತ್ಪಾದನೆಯ ಘಟಕ ಇದೆ ನಿಂತೋಗ್ಬಿಟ್ಟಿದೆ. ಯಾಕೆಂದ್ರೆ ನೀರಿಲ್ಲ ಅಂತ ಹೇಳಿ ಅದು ನಿಂತಿದ್ದು ಎಷ್ಟನೇ ಸಾರಿ ಅಂದ್ರೆ 145 ವರ್ಷಗಳ ನಂತರ ಜುಲೈ ತಿಂಗಳಲ್ಲಿ ಪ್ರಥಮ ಬಾರಿಗೆ ನಿಂತಿದೆ. 145 ವರ್ಷ ಆದ್ಮೇಲೆ ಅಂದ್ರೆ ಬರ ಪರಿಸ್ಥಿತಿ ಅಷ್ಟರ ಮಟ್ಟಿಗೆ ಕರ್ನಾಟಕಕ್ಕೆ ಮುತ್ತಿಗೆ ಹಾಕಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಅದಕ್ಕೆ ನಾನು ಜನರು ಹೇಳಿದೆ, ವಿರೋಧ ಪಕ್ಷದವರಾಗಿ ನಾವು ತಂಡಗಳನ್ನು ಕಟ್ಟಿಕೊಂಡು ಈಗ ವರದಿ ಮಾಡಬೇಕು ಅಂತ ನಾವು ಹೊರಟಾಗ ಸರ್ಕಾರದ ತಂಡಗಳು ಎಲ್ಲಿ ಹೋಗಿದೆ? ಅದಕ್ಕೆ ನಾನು ಹೇಳಿದ್ದು, ವಿರೋಧ ಪಕ್ಷಗಳು ಬದುಕಿದ್ರೆ ಸರ್ಕಾರವೇ ಸತ್ತೋದಂಗೆ ನಡ್ಕೊಳ್ತಾ ಇದೆಯಲ್ಲ, ಅದಾಗಬಾರ್ದು. ಎಷ್ಟೋ ಸಾರಿ ಈಗ ವಿಜಯ್ ಅವರು ಬರ್ತಾರೆ ಅಂತಂದ್ರೆ ಈ ಪರಿಸ್ಥಿತಿ ಕರೋನಾ ಸಂದರ್ಭದಲ್ಲಿ ಮೇಕೆದಾಟು ನಾವು ಯಾವುದು ಪೂಜೆನೇ ಮಾಡಿಬಿಡಿ, ಗುದ್ದಲಿ ಪೂಜೆ ಮಾಡಿ ಯಾರ ಅನುಮತಿನೂ ಬೇಕಾಗಿಲ್ಲ ಅಂತ ನಮಗೆ ಪಾಠ ಹೇಳಿದ್ರಲ್ಲ ಕಾಂಗ್ರೆಸ್ನವರು.
ಈಗ 3 ವರ್ಷ ಆಯ್ತಲ್ಲ ಅವ್ರು ಬಂದು, ಯಾಕೆ ಅವ್ರು ಪೂಜೆ ಮಾಡಿಲ್ಲ? ಪೂಜೆ ಸಾಮಾನು ಸಿಕ್ಕಿಲ್ವಾ? ಅಥವಾ ಗುದ್ಲಿ ಸಿಕ್ಕಿಲ್ವಾ? ಗುದ್ಲಿ ಪೂಜೆ ಮಾಡೋಕ್ಕೆ ಅರ್ಥ ಮಾಡ್ಕೊಳ್ಬೇಕಲ್ಲ. ಏನ್ ಮೇಕೆದಾಟು ಯಾಕೆ ಕಾಂಗ್ರೆಸ್ ಮೇಕೆ ದಾಟ್ಲೇ ಇಲ್ಲ? ದಾಟಿಸ್ಬೇಕಾಗಿತ್ತಲ್ಲ ಈಗ ಅವರು. ಅದೇ ನಮ್ಮ ನೀರು ನಮ್ಮ ಹಕ್ಕು. ವೋಟ್ ಹಾಕೋವರಿಗೆ ಸರ್ಕಾರ ಬಂದ ಮೇಲೆ ಎಲ್ಲಿ ಇವಾಗ ನಿಮ್ಮ ಹಕ್ಕಲ್ವಾ ಅದು? ಈಗ ನಮ್ಮ ಹಕ್ಕ. ಈಗ ಹೇಳಿದ್ರಲ್ಲ, ಕೇಂದ್ರ ಸರ್ಕಾರ ಹೇಳಿದೆ, ಟ್ರಿಬ್ಯುನಲ್ ನಲ್ಲಿ ನೀವು ತೀರ್ಮಾನ ಮಾಡ್ಕೊಳ್ಳಿ, ಯಾರ ಪರ್ಮಿಷನ್ ಬೇಕಾಗಿಲ್ಲ ಅಂತ ಇವಾಗ ಅವ್ರು ಹೇಳಿದಾರಲ್ಲ. ಮತ್ತೆ ಪದೇ ಪದೇ ಮೋದಿಯವರನ್ನೇ ನಿಂದಿಸ್ತಾ ಇದ್ದೀರಲ್ಲ, ಉತ್ತರ ಸಿಗ್ತಲ್ಲ ಈಗ ನಿಮಗೆ? ಎಷ್ಟು ದಿನ ಬರೀ ಮೋದಿಯವರು ನಿಂದಿಸೋದೇ ಕಾಂಗ್ರೆಸ್ ಕೆಲಸನ? ಸರ್, ಇನ್ನೊಂದು ಅದಕ್ಕೆ ನಾನು ಮಧ್ಯಾಹ್ನ ಹೇಳಿದೆ, ವಿರೋಧ ಪಕ್ಷದವರಾಗಿ ನಾವು ತಂಡಗಳನ್ನು ಕಟ್ಕೊಂಡು ಈಗ ವರದಿ ಮಾಡಬೇಕು ಅಂತ ನಾವು ಹೊರಟಾಗ ಸರ್ಕಾರದ ತಂಡಗಳು ಏನು ಹೋಗಿದೆ? ಅದಕ್ಕೆ ನಾನು ಹೇಳಿದ್ದು, ವಿರೋಧ ಪಕ್ಷಗಳು ಬದುಕಿದ್ರೆ ಸರ್ಕಾರವೇ ಸತ್ತೋದಂಗೆ ನಡ್ಕೊಳ್ತಾ ಇದೆಯಲ್ಲ, ಅದಾಗಬಾರ್ದು. ಎಷ್ಟೋ ಸರಿ ಈಗ ವಿಜಯ್ ಅವರು ಬರ್ತಾರೆ ಅಂತಂದ್ರೆ, ಈ ಪರಿಸ್ಥಿತಿ ಕರೋನಾ ಸಂದರ್ಭದಲ್ಲಿ ಮೇಕೆದಾಟು ನಾವು ಯಾವುದು ಪೂಜೆನೇ ಮಾಡಿಬಿಡಿ, ಗುದ್ದಲಿ ಪೂಜೆ ಮಾಡಿ, ಯಾರ ಅನುಮತಿನೂ ಬೇಕಾಗಿಲ್ಲ ಅಂತ ನಮಗೆ ಪಾಠ ಹೇಳಿದ್ರಲ್ಲ ಕಾಂಗ್ರೆಸ್ನವರು. ಈಗ 3 ವರ್ಷ ಆಯ್ತಲ್ಲ ಅವ್ರು ಬಂದು, ಯಾಕೆ ಅವ್ರು ಪೂಜೆ ಮಾಡಿಲ್ಲ? ಪೂಜೆ ಸಾಮಾನು ಸಿಕ್ಕಿಲ್ವಾ? ಅಥವಾ ಗುದ್ಲಿ ಸಿಕ್ಕಿಲ್ವಾ? ಗುದ್ಲಿ ಪೂಜೆ ಮಾಡೋಕ್ಕೆ ಅರ್ಥ ಮಾಡ್ಕೊಳ್ಬೇಕಲ್ಲ. ಏನ್ ಮೇಕೆದಾಟು ಯಾಕೆ ಕಾಂಗ್ರೆಸ್ ಮೇಕೆ ದಾಟ್ಲೇ ಇಲ್ಲ? ದಾಟಿಸ್ಬೇಕಾಗಿತ್ತಲ್ಲ ಈಗ ಅವರು. ಅದೇ ನಮ್ಮ ನೀರು ನಮ್ಮ ಹಕ್ಕು. ವೋಟ್ ಹಾಕೋವರಿಗೆ ಸರ್ಕಾರ ಬಂದ ಮೇಲೆ ಎಲ್ಲಿ ಇವಾಗ ನಿಮ್ಮ ಹಕ್ಕಲ್ವಾ ಅದು? ಈಗ ನಮ್ಮ ಹಕ್ಕ. ಈಗ ಹೇಳಿದ್ರಲ್ಲ, ಕೇಂದ್ರ ಸರ್ಕಾರ ಹೇಳಿದೆ, ಟ್ರಿಬ್ಯುನಲ್ ನಲ್ಲಿ ನೀವು ತೀರ್ಮಾನ ಮಾಡ್ಕೊಳ್ಳಿ, ಯಾರ ಪರ್ಮಿಷನ್ ಬೇಕಾಗಿಲ್ಲ ಅಂತ ಇವಾಗ ಅವ್ರು ಹೇಳಿದಾರಲ್ಲ. ಮತ್ತೆ ಪದೇ ಪದೇ ಮೋದಿಯವರನ್ನೇ ನಿಂದಿಸ್ತಾ ಇದ್ದೀರಲ್ಲ, ಉತ್ತರ ಸಿಗ್ತಲ್ಲ ಈಗ ನಿಮಗೆ? ಎಷ್ಟು ದಿನ ಬರೀ ಮೋದಿಯವರು ನಿಂದಿಸೋದೇ ಕಾಂಗ್ರೆಸ್ ಕೆಲಸನ? ಸರ್, ಇನ್ನೊಂದು ಇದ್ರೂ ಕೂಡ ಸರ್ಕಾರ ಎಲ್ಲಿದೆ ಅಂದ್ರೆ ಸೋನಿಯಾ ಗಾಂಧಿ ಮನೆ ಬಾಗಿಲಲ್ಲಿ. ಯಾರಿಗೆ ಹೇಳ್ಬೇಕು ಇಲ್ಲಿ ಸಂಕಷ್ಟವನ್ನ? ರೈತರು ಯಾರಿಗೆ ಹೇಳ್ತಾರೆ? ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಅವರು, ನಾನು, ಶ್ರೀವತ್ಸ ಅವರು 4ನೇ ತಾರೀಕು ಜುಲೈ KRSಗೆ ಭೇಟಿ ಕೊಟ್ಟಿದ್ವಿ. ಆವತ್ತು ನಾವು ನಮಗೆ ಅಧಿಕಾರಿಗಳು ಹೇಳಿದ್ದು, ಈಗ 10 TMC ನೀರಿದೆ, ಇದು 4 TMC ಅದು ಡೆಡ್ ಸ್ಟಾಕ್. ಅದನ್ನ ನೀರನ್ನ ಹೊರಗಡೆ ಕಳ್ಸಕ್ಕೆ ಬರೋದಿಲ್ಲ, ಅದು ನೀರು ಹೋಗೋದೇ ಇಲ್ಲ. 6 TMC ನೀರು 2 ತಿಂಗಳಿಗೆ ಕುಡಿಯೋ ನೀರಿಗೆ ಮಾತ್ರ ಆಗುತ್ತೆ. 2 ತಿಂಗಳು, ಈಗಾಗಲೇ 1 ತಿಂಗಳು ಆಗ್ತಾ ಬರ್ತಾ ಇದೆ, ಮತ್ತೊಂದು ತಿಂಗಳಿಗೆ ಆಗುತ್ತೆ. ಅದಕ್ಕೆ ಎಲ್ಲಾ ನೀರುಗಳನ್ನು ನಿಲ್ಲಿಸಲಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಇರುವಾಗ ತಮಿಳುನಾಡಿನ ಕಾಟ ನಮಗೆ ಮತ್ತೆ ಪ್ರಾರಂಭ ಆಗಿದೆ. 3.5 TMC ನೀರನ್ನ ಬಿಡಬೇಕು ಅಂತೇಳಿ ಈಗಾಗಲೇ ಟ್ರಿಬ್ಯುನಲ್ ಆದೇಶ ಹೊರಟಿದೆ. 3.5 TMC, ಈಗ 6 TMC ಅಲ್ಲಿ 3 TMC ಈಗಾಗಲೇ 1 ತಿಂಗಳು ಮುಗಿದ್ರೆ ಇನ್ನು ಉಳಿದಿರೋದೇ 3 TMC. 3.5 TMC ಬಿಡು ಅಂತಂದ್ರೆ ಎಲ್ಲಿಂದ ಬಿಡಬೇಕು? ಕಬ್ಬಿನ ಗದ್ದೆಗಳಿಗೆ ನೀರು ಹರಿಸಿಲ್ಲ. ಇಡೀ ಮಂಡ್ಯ ಜಿಲ್ಲೆಯ ರೈತರು, ಕೆಲವು ಭಾಗದ ಈ ಕಡೆ ಕೊಳ್ಳೇಗಾಲ ಇರ್ಬೋದು, ಈ ಭಾಗದಲ್ಲಿ ಇದೇ ನೀರನ್ನ ಆಶ್ರಯಿಸಿಕೊಂಡಿರ್ತಕ್ಕಂಥವ್ರು, ನೀರಿಲ್ಲ ಅಂದ್ರೆ ಅವರ ಬೆಳೆ ನಾಶ ಆಯ್ತು. 8-9 ತಿಂಗಳು ಒಳಗಡೆ ಬೆಳೆ ಇದ್ರೆ ಅದು ಕಬ್ಬು, ಅದು ಪ್ರಯೋಜನವಿಲ್ಲದ ಕಬ್ಬು. ಅದರಿಂದ ನಿಮಗೆ ಸಿಹಿ ಇಲ್ಲ ಅನ್ನೋ ಕಾರಣಕ್ಕೆ ಫ್ಯಾಕ್ಟರಿ ನೋಟ್ ತಗೊಳ್ಳೋದಿಲ್ಲ. 11, 12 ಅಥವಾ 13, 14 ತಿಂಗಳಾದ್ರೆ ಅದಕ್ಕೆ ಬೆಲೆ ಇದೆ. ಅಂದ್ರೆ ಈಗ ಅನೇಕರು 9, 8, 9 ತಿಂಗಳುಗಳಲ್ಲೇ ಇದೆ ಬೆಳೆ. ನೀರಿಲ್ಲದೆ ಅದು ಕೂಡ ಬತ್ತಿ ಹೋಗಿದೆ.
ಈ ಪ್ರದೇಶಕ್ಕೆ ಈಗ ಕೊಳ್ಳೇಗಾಲದ